ಹಲೋ, ನಾವಿವತ್ತು ದುಬೈಯಲ್ಲಿ ಮಿಕ್ಸರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಮಿಕ್ಸಿ ಇಲ್ಲಿ ಎಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಏನೇನು ತಗೊಂತೀವಿ ಅಂತ ಕೂಡ ತೋರಿಸ್ತೀನಿ. ಬನ್ನಿ, ಇಲ್ಲಿ ಮುದ್ದು ನೋಡ್ತಾ ಇದ್ದಾರೆ. ಇದನ್ನೆಲ್ಲ ಮಿಕ್ಸಿಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಎಲ್ಲ ಅವರು ಹೇಳ್ಕೊಡ್ತಿದ್ದಾರೆ, ಈ ತರ ಫ್ಯೂಚರ್ ಇದೆ ಈ ಮಿಕ್ಸಿಲಿ ಅಂತ ಹೇಳ್ಬಿಟ್ಟು. ಸರಿ, ನಾವು ಇದು ಈ ಕಡೆ ನೋಡಿದ್ವಿ, ಇಲ್ಲೆಲ್ಲ ಇದ್ದಿದ್ದೆಲ್ಲ ಪ್ಲಾಸ್ಟಿಕ್ ಮೇಲೆ ಈ ತರ ಇದ್ದಿದ್ದು. ಸೊ ನಾವು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಸ್ವಲ್ಪ ಸ್ಟೀಲ್ದೇ ತಗೊಳ್ಳೋಣ, ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟೀಲ್ ನೋಡೋಣ ಅಂತ ಬಂದ್ವಿ. ಇದರಲ್ಲಿ ನಮಗೆ ಒಂದು ಮಿಕ್ಸಿ ಇಷ್ಟ ಆಯ್ತು, ನಾವು ತಗೊಂಡ್ವಿ. ನೆಕ್ಸ್ಟ್ ನಾವು ಅಯನ್ ಬಾಕ್ಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಅಯನ್ ಬಾಕ್ಸ್ಗೆ ನಾವು ಅಯನ್ ಮಾಡೋಕ್ಕೆ ಲ್ಯಾಂಡ್ರಿಗೆ ಕೊಡ್ತಾ ಇದ್ವಿ. ಸೊ ಬೇಡ, ಒಂದು ಅಯನ್ ಬಾಕ್ಸ್ ತಗೊಳ್ಳೋಣ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್, ನಾವೇ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಅಯನ್ ಬಾಕ್ಸ್ ಕೂಡ ತಗೊಂಡ್ವಿ. ದೆನ್ ಇಷ್ಟು ಐಟಮ್ಸ್ ಕೂಡ ತಗೊಂಡ್ವಿ. ಒಟ್ಟು ತಗೊಳ್ಳೋ ಐಡಿಯಾನೇ ಇರಲಿಲ್ಲ, ಆದ್ರೂ ನೋಡಿ ಮಿಕ್ಸಿ ತಗೊಳಕ್ ಬಂದು ಇದೆಲ್ಲಾನು ತಗೊಂಡ್ಬಿಟ್ವಿ. ಫೈನಲಿ ಮುದ್ದುಗೊಂದು ಪಿಲ್ಲೋ ಬೇಕಿತ್ತಂತೆ. ಇದ್ದಿದ್ದು 2 ಪಿಲ್ಲೋ ಇತ್ತು, ಅದು ಕೂಡ ಸೂಪರ್ ಸಾಫ್ಟ್ ಆಗೇ ಇತ್ತು. ಆದ್ರೂ ಇನ್ನೂ ಸಾಫ್ಟ್ ಬೇಕು ನನಗೆ ಅಂತ ಹೇಳ್ಬಿಟ್ಟು ಈ ಪಿಲ್ಲೋ ತಗೊಂಡ್ರು. ಇದು 49 ದಿರಾಮ್ಸ್. ಇದು ಇನ್ನು ಇಂಡಿಯನ್ ರುಪೀಸ್ ಅಲ್ಲಿ ಇದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1300 ರುಪೀಸ್ ಆಗುತ್ತೆ. ಪಿಲ್ಲೋ ಮಾತ್ರ ಸೂಪರ್ ಆಗಿದೆ, ಸೂಪರ್ ಸಾಫ್ಟ್ ಕೂಲ್ ಅಂತಾನೆ ಹೇಳ್ಬೋದು. ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ತಗೊಳ್ಳೋವಾಗ ನನಗೇನೋ ಅಷ್ಟು ಇಷ್ಟ ಆಗ್ಲಿಲ್ಲ. ಮನೆಗೆ ಬಂದು ಓಪನ್ ಮಾಡಿ ಈ ತರ ಎಲ್ಲ ಪ್ರೆಸ್ ಮಾಡಿ ನೋಡುವಾಗ ಸೂಪರ್ ಆಗಿತ್ತು. ಮುದ್ದು ಟ್ರೈ ಮಾಡಿ ಕೂಡ ನೋಡ್ಬಿಟ್ರು. ನೆಕ್ಸ್ಟ್ ಬಂದು ನಾನೊಂದು ಆಟೋಮೆಟಿಕ್ ವಾಟರ್ ಡಿಸ್ಪೆನ್ಸರ್ ಒಂದು ತಗೊಂಡ್ವಿ. ಇದು 10 ದಿರಾಮ್ಸ್ ಅಷ್ಟೇ. ಸೊ ನಮ್ದು ಹಳೇದು ಕೆಟ್ಟೋಗಿತ್ತು, ಅದಕ್ಕೋಸ್ಕರ ಇದನ್ನ ಹೊಸದೊಂದು ತಗೊಂಡು ಆನ್ ಅಂಡ್ ಆಫ್ ಮಾಡಬಹುದು. ಚಾರ್ಜಬಲ್ ಕೂಡ ಇದೆ. ನೆಕ್ಸ್ಟ್ ಬಂದು ಈ ತರದ್ದು ಇರ್ಲಿಲ್ಲ, ನಾನು ಇಂಡಿಯಾದಲ್ಲೇ ಬಿಟ್ಟು ಬಂದಿದ್ದೆ. ಸೊ ಇಲ್ಲೊಂದು ಬೇಕಿತ್ತು, ಅದಕ್ಕೋಸ್ಕರ ಇದೊಂದು ತಗೊಂಡೆ. ಬೀಟ್ರೂಟ್ ಕ್ಯಾರೆಟ್ ಏನಾದ್ರು ಕೊಳಕ್ ಬೇಕಾಗತ್ತೆ ಅಂತ ಹೇಳಿ ತಗೊಂಡೆ. ನೆಕ್ಸ್ಟ್ ಬಂದು ಒಂದು ಚಾಕ್ಲೇಟ್ ಮೋಲ್ಡ್ ಒಂದು ತಗೊಂಡೆ. ಅದ್ರ ನೆಕ್ಸ್ಟ್ ಬಂದು ನಾನು ಐಸ್ ಕ್ರೀಮ್ ಮೋಲ್ಡ್ ಒಂದು ತಗೊಂಡೆ. ಇದು ನನಗೆ ಬೇಕಿತ್ತು ಅದಕ್ಕೆ. ನೆಕ್ಸ್ಟ್ ಒಂದು ಅಯನ್ ಬಾಕ್ಸ್ ತಗೊಂಡ್ವಿ. ಇದು ಐಡಿಯಾನೇ ಇರಲಿಲ್ಲ, ಆದ್ರೂ ಹೋಗಿ ತಗೊಂಡ್ವಿ. 69 ದಿರಾಮ್ಸ್ ಆಯ್ತು ದುಬೈಯಲ್ಲಿ. ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಂದ್ರೆ 1700 ಸಮಥಿಂಗ್ ಆಗುತ್ತೆ. ಇದು ನಮಗೆ ಈ ಕಲರ್ ಕೂಡ, ಮಿಕ್ಸಿ ಕಲರ್ ಕೂಡ ಸೇಮೇ ಸಿಕ್ತು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಮುದ್ದುಗೆ ಸ್ಟೀಮ್ ಅಯನ್ ಬಾಕ್ಸೇ ಬೇಕಿತ್ತಂತೆ, ಅದಕ್ಕೋಸ್ಕರ ಇದನ್ನೇ ತಗೊಂಡ್ ಬಂದ್ವಿ. ವೆಯ್ಟ್ ಕೂಡ ಇದೆ, ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ ಸೆಟ್ ಮಾಡ್ಕೊಬಹುದು. ಮತ್ತೆ ನೀರು ಕೂಡ ಹಾಕಕ್ಕೆ ಅಲ್ಲಿ ಆಪ್ಷನ್ಸ್ ಇದೆ. ಇದು ಸ್ಟೀಮ್ನ ನಾವು ಸೆಟ್ ಮಾಡ್ಕೊಬಹುದು. ಈ ತರ ಅಪ್ ಅಂಡ್ ಡೌನ್ ಮಾಡಿದ್ರೆ ಸ್ಟೀಮ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಪ್ ಅಂಡ್ ಡೌನ್ ಕೂಡ ಮಾಡ್ಕೊಬಹುದು. ಇಲ್ಲಿ ವಾಟರ್ ಹಾಕೊಬಹುದು. ನಮ್ಗೆ ಸ್ಟೀಮ್ ಅಯನ್ ಬೇಡ ಅಂತ ಅಂದ್ರೆ ನಾರ್ಮಲ್ ಅಯನ್ನೇ ಮಾಡ್ಕೊಬಹುದು. ಅದಕ್ಕೋಸ್ಕರ 2 in 1 ಅಂತ ಇದು ತಗೊಂಡ್ ಬಂದಿದ್ ನಾವು ಆಕ್ಚುಲಿ. ನೆಕ್ಸ್ಟ್ ಫೈನಲಿ ಬಂದು ಮಿಕ್ಸರ್ನೇ ನಾವು ತಗೊಂಬರಕ್ಕೆ ಅಂತ ಹೋಗಿದ್ದೆ ಆಕ್ಚುಲಿ. ಆದ್ರೆ ಇನ್ನು ಏನೇನ್ ಬೇಕು ಅಂತ ಎಲ್ಲಾನು ತಗೊಂಡ್ಬಿಟ್ವಿ. ಈ ಮಿಕ್ಸಿ ಬಂದು 139 ದಿರಾಮ್ಸ್. ಇದು ಇಂಡಿಯನ್ ರುಪೀಸ್ ಅಲ್ಲಿ ಬಂದು 3500 ಒಳಗಡೆ ಆಗುತ್ತೆ. ಓಕೆ, ನಮಗೆ ಅಫೋರ್ಡೆಬಲ್ ಅಂತ ಅನಿಸ್ತು. ಸೊ ನಾವು ಇದನ್ನ ತಗೊಂಡ್ ಬಂದ್ವಿ. ಇನ್ನೂ ಕಡಿಮೆದಿತ್ತು, ಇನ್ನೂ ಜಾಸ್ತಿದಿತ್ತು. ಸೊ ಸ್ವಲ್ಪ ದಿನ ಇದ್ರೂ ಸ್ವಲ್ಪ ಚೆನ್ನಾಗಿರೋದು ಯೂಸ್ ಮಾಡೋಣ ಅಂತ ಹೇಳಿ ಇದನ್ನ ತಗೊಂಡ್ ಬಂದ್ವಿ. ಇದರಲ್ಲಿ 2 ಜಾರ್ಸ್ ಇದೆ, ಒಂದು ಸ್ಮಾಲ್ ಒಂದು ಬಿಗ್. ಇದೆರಡು ಸಾಕು ನಮಗೆ ಇರೋದಕ್ಕೆ ಅಂತ ಹೇಳಿ ಇದೆರಡು ತಗೊಂಡ್ ಬಂದ್ವಿ. ಇದು ನಮ್ಮ ಫೈನಲ್ ಬಿಲ್. ಥ್ಯಾಂಕ್ ಯು.